ಭಾರತದಲ್ಲಿ ನಡೆದಂತಹ ಹಸಿರು ಕ್ರಾಂತಿ ಅನ್ನುವಂಥದ್ದು ಶ್ರೀಮಂತರ ಉದಯಕ್ಕೆ ಕಾರಣ ಆಯ್ತು ವಿನಃ ರೈತರ ಉದಯಕ್ಕೆ ಕಾರಣ ಆಗ್ಲಿಲ್ಲ. ಸ್ವತಂತ್ರವಾಗಿರುವಂತಹ ವಸಾಹತು ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಸರ್ಕಾರವನ್ನ ರೂಪಿಸ್ಕೊಳ್ಳುವಂಥದ್ದು ನಿಧಾನಗತಿಯಲ್ಲಿ ಆರ್ಥಿಕವಾಗಿಯೂ ಕೂಡ ಅವರು ಮೇಲೇಳೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಹೋಗ್ತಾರೆ. ಈ ಸಾಮ್ರಾಜ್ಯಶಾಹಿಗಳು ಬೆಳೆದಿರುವಂತಹ ಬೆಳೆಯನ್ನಾಗಲಿ ಇವರು ಮಾಡಿರುವಂತಹ ಉತ್ಪಾದನೆಯನ್ನ ಈ ಬಡ ರಾಷ್ಟ್ರಗಳು ಮಾರುವಂತಹ ಕೆಲಸವನ್ನ ಮಾತ್ರ ಮಾಡಬೇಕು. ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರಿಯ ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಪ್ರಥಮ PUCಯ 8ನೆಯ ಗದ್ಯ ಭಾಗವಾಗಿರುವಂತಹ CH ಹನುಮಂತ ರಾಯರು ಬರೆದಿರುವಂತಹ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನುವಂತಹ ಗದ್ಯ ಭಾಗವನ್ನ ಕುರಿತು ನಾವು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಹಿಂದಿನ ತರಗತಿಯಲ್ಲಿ ಕಲಿತಂತಹ ಪ್ರಮುಖ ಅಂಶಗಳನ್ನ ನಾವು ಪುನಃಸ್ಮರಣೆಯನ್ನ ಮಾಡ್ತಾ ಹೋಗೋಣ. ಅಲ್ಲಿ 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆಯನ್ನ ಲೇಖಕರಾಗಿರುವಂತಹ CH ಹನುಮಂತರಾಯರು ರೈತ ದಂಗೆ ಅಂತಾನೆ ನಾನು ಕರಿತೀನಿ. ಇದನ್ನ ನಾನು ಸಿಪಾಯಿ ದಂಗೆ ಅನ್ನೋಕ್ಕಿಂತನೂ ಕೂಡ ಹೆಚ್ಚಾಗಿ ನಾನು ಅದನ್ನ ರೈತ ದಂಗೆ ಅಂತ ಹೇಳಿ ಕರಿತೀನಿ ಅಂತ ಹೇಳಿ. ಯಾಕೆ ಅದನ್ನ ಅವರು ರೈತ ದಂಗೆ ಅಂತ ಕರಿತೀನಿ ಅನ್ನುವಂಥದ್ದನ್ನ ವಿವರಣೆ ಕೊಡ್ತಾ ಹೋಗ್ತಾರೆ. 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ ಅಲ್ಲ, ಅದು ರೈತ ದಂಗೆ. ಅಲ್ಲಿ ಅರ್ಧ ಜನ ಸಿಪಾಯಿಗಳಿಗಿಂತನೂ ಕೂಡ ಹೆಚ್ಚು ಜನ ರೈತರೇ ಇದ್ರು ಅನ್ನೋದು. ಬ್ರಿಟಿಷ್ ಸರ್ಕಾರ ಅನ್ನುವಂಥದ್ದು ನಮ್ಮ ಭಾರತೀಯ ರೈತರ ಮೇಲೆ ತೆರಿಗೆಯನ್ನ ಹೇರುವಂಥದ್ದು. ಬರಗಾಲ ಇರಲಿ, ಯಾವುದೇ ಕಾಲ ಇರಲಿ, ಆ ರೈತರಿಗೆ ಲಾಭ ಆಗಿದ್ರೂ ಅಷ್ಟೇ, ಆಗ್ಲಿಲ್ಲ ಅಂದ್ರೂ ಅಷ್ಟೇ, ತೆರಿಗೆಯನ್ನ ಕೊಡ್ಲೇಬೇಕಿತ್ತು. ಬೆಳೆ ಬಂದ್ರೂ ಅಷ್ಟೇ, ಬೆಳೆ ಬರಲಿಲ್ಲ ಅಂದ್ರೂ ಅಷ್ಟೇ, ತೆರಿಗೆಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಕೊಡ್ಬೇಕಾಗಿತ್ತು. ಇಷ್ಟು ಭಾಗ ಅನ್ನುವಂಥದ್ದನ್ನು ಕೊಡ್ಬೇಕಿತ್ತು. ಆದ್ರೆ ಈ ರೈತರಿಗೆ ಬೆಳೆ ಬಾರದಿರುವಂತಹ ಸಂದರ್ಭದಲ್ಲಿ ತೆರಿಗೆಯನ್ನ ಕಟ್ಟೋದಕ್ಕೆ ಕಷ್ಟ ಆಗತ್ತೆ. ಆ ಸಂದರ್ಭದಲ್ಲಿ ಸಾಲವನ್ನ ಪಡಿತಾರೆ. ಸಾಲವನ್ನ ಪಡೆಯುವಂತಹ ಸಂದರ್ಭದಲ್ಲಿ ತೆರಿಗೆಯನ್ನ ಕಟ್ಟಲಿಲ್ಲ ಅಂದ್ರೆ ಜಮೀನನ್ನ ಆ ಊರಿನ ಯಜಮಾನ ಮುಟ್ಟುಗೋಲು ಹಾಕೋತಾ ಇದ್ದ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, ನನ್ನ ಜಮೀನನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ರೈತರು ಸಾಲವನ್ನ ಪಡಿತಾರೆ. ಸಾಲವನ್ನ ಪಡೆಯುವಂಥದ್ದು, ಈ ಸಾಲವನ್ನ ಪಡೆದು ಆ ರೈತರಿಗೂ ಕೂಡ ಈ ತೆರಿಗೆಯ ವಿರುದ್ಧ ಅವರು ಕೂಡ ಹೋರಾಟವನ್ನ, ಅಂದ್ರೆ ಬ್ರಿಟಿಷ್ ಸರ್ಕಾರದ ವಿರುದ್ಧ ಅವರು ಸಿಡಿದೇಳುವಂಥದ್ದು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತೀಯ ಸೈನಿಕರಿಗೆ, ಭಾರತೀಯ ರೈತರನ್ನ ಗೋಲಿಬಾರ್ ಮಾಡೋದಕ್ಕೆ ಅವರು ಆಜ್ಞೆಯನ್ನ ಹೊರಡಿಸ್ತಾರೆ. ಆದ್ರೆ ಭಾರತೀಯ ಸೈನಿಕರು ಭಾರತೀಯ ರೈತರ ಮೇಲೆ ಗೋಲಿಬಾರ್ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬ್ರಿಟಿಷ್ ಸರ್ಕಾರದ ಆಜ್ಞೆಯ ನಿಯಮವನ್ನ ತಿರಸ್ಕಾರವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರು ಮತ್ತೆ ಭಾರತೀಯ ಸೈನಿಕರ ನಡುವೆ ಯುದ್ಧ ಆರಂಭ ಆಗತ್ತೆ. ಆ ಯುದ್ಧವೇ 1857ರಲ್ಲಿ ನಡೆದಂತಹ ಸಿಪಾಯಿ ದಂಗೆ. ಆ ಸಿಪಾಯಿ ದಂಗೆಯಲ್ಲಿ ಭಾರತೀಯ ಸೈನಿಕರು ಭಾರತೀಯ ರೈತರಿಗೆ ಸಹಾಯವನ್ನ ಮಾಡಿ ಅವರ ಜೊತೆಗೆ ಕೈ ಜೋಡಿಸಿದ್ರು. ಆ ಕಾರಣಕ್ಕೋಸ್ಕರ ಭಾರತೀಯ ಸೈನಿಕರು ಜೊತೆಗೆ ಭಾರತೀಯ ರೈತರು ಕೂಡ ಆ ದಂಗೆಯಲ್ಲಿ ಪಾಲ್ಗೊಳ್ತಾರೆ. ಅರ್ಧಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ದು ಆ ದಂಗೆಯಲ್ಲಿ ರೈತರೇ. ಆ ಕಾರಣಕ್ಕೋಸ್ಕರ ಇಲ್ಲಿ ಹನುಮಂತರಾಯರು ಅದನ್ನ ರೈತ ದಂಗೆ ಅಂತಾನೆ ಕರೀತಾರೆ. ಆ ದಂಗೆಯಲ್ಲಿ 1.5 ಲಕ್ಷಕ್ಕಿಂತ ಅಧಿಕ ಜನ ಸಾವನ್ನಪ್ತಾರೆ. ಅದರ ಅರ್ಧದಷ್ಟಕ್ಕಿಂತ ಹೆಚ್ಚು ಜನ ರೈತರೇ ಆಗಿರ್ತಾರೆ ಅನ್ನುವಂಥದ್ದನ್ನ ಅಲ್ಲಿ ಗಮನಿಸಬಹುದು. ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನ ರೈತ ದಂಗೆ ಅಂತ ಹೇಳಿ ನಾನು ಕರಿತೀನಿ ಅಂತ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ತೆರಿಗೆ ಅನೇಕ ಬರಗಾಲಗಳು ಕೂಡ ಬರುತ್ತೆ. ಆ ಸಂದರ್ಭದಲ್ಲಿ ಬರಗಾಲಗಳಲ್ಲಿ ರೈತರು ಎರೆಮಣ್ಣನ್ನ ತಿಂದು ಜೀವನವನ್ನ ಮಾಡುವಂತಹ ಪರಿಸ್ಥಿತಿಯು ಕೂಡ ಇತ್ತು ಅನ್ನುವಂಥದ್ದು. ಈಗ ನಂತರ ನೋಡೋಣ ಬನ್ನಿ, ರೈತ ದಂಗೆ ಅಂತ ಕರೆದ್ರು ಸಾಮ್ರಾಜ್ಯಶಾಹಿಗಳು ಹೇಗೆ ಅವರನ್ನ ಶೋಷಣೆಯನ್ನ ಮಾಡ್ತಾ ಹೋಗ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಬನ್ನಿ. ಸ್ವಾತಂತ್ರ್ಯಕ್ಕಾಗಿ ಸೆಣಸಿದ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು. ಇಲ್ಲಿ 1857ರಲ್ಲಿ ನಮಗೆ ಸ್ವತಂತ್ರ ಅನ್ನುವಂಥದ್ದು ಸಿಕ್ತು. ಆ ಸ್ವತಂತ್ರ ಹೋರಾಟದಲ್ಲಿ ರೈತರ ಬದುಕು ಅನ್ನುವಂಥದ್ದು ದುಸ್ತರ ಆಯ್ತು ಅನ್ನುವಂಥದ್ದು. ನಮಗೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಬಂತು, ಆದರೆ ಅದು ಶ್ರೀಮಂತರ ಸ್ವಾತಂತ್ರ್ಯ ಅನ್ನೋ ರೀತಿಯಲ್ಲಿ ಆಯ್ತು. ರೈತರ ಜೀವನ ಬದುಕು ಅನ್ನುವಂಥದ್ದು ದುಸ್ತರವಾಯಿತು. ಅದು ಕೂಡ ಹೀಳಂ ಪರಿಸ್ಥಿತಿಯಲ್ಲೇ ಇತ್ತು. ಸ್ವಾತಂತ್ರ್ಯ ರೈತರಿಗೆ ಬರಲೇ ಇಲ್ಲ ಅನ್ನೋ ರೀತಿಯಲ್ಲಿ ಆಯಿತು ಅನ್ನುವಂಥದ್ದು. ಹೀಗೆ ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯಲ್ಲಿ ಭಾರತದ ರೈತ ಹಳೆಯ ಜಮೀನ್ದಾರರು ಮತ್ತು ಬಂಡವಾಳಶಾಹಿ ಜಮೀನ್ದಾರರು ಈ ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯಿತು. ಇಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಬಂತು,
ಸ್ವಾತಂತ್ರ್ಯ ಒಂದೊಂದು ಪರಿಸ್ಥಿತಿಯಲ್ಲಿ ಭಾರತದ ರೈತ ಏನ್ ಮಾಡ್ತಾನೆ ಅಂದ್ರೆ ಯಾವ ಸ್ಥಿತಿಗೆ ಹೋಗ್ತಾನೆ ಅಂದ್ರೆ ಹಳೆಯ ಜಮೀನ್ದಾರರು ಮತ್ತು ಹೊಸ ಜಮೀನ್ದಾರರು. ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆನೂ ಕೂಡ ಜಮೀನ್ದಾರ ಪದ್ಧತಿ ಇತ್ತು, ಜಮೀನ್ದಾರರು ಇದ್ರು. ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೆಲವರು ಇನ್ನೊಂದಷ್ಟು ಜನ ಜಮೀನ್ದಾರರು ಹುಟ್ಟುಕೊಂಡ್ರು. ಆ ಇಬ್ಬರಿಂದನೂ ಕೂಡ ರೈತರು ಶೋಷಣೆಗೆ ಒಳಗಾದ್ರು ಅನ್ನೋದು. ಆ ಜಮೀನನ್ನ ಇವನು ಉಳುಮೆಯನ್ನ ಮಾಡಬೇಕು. ಆ ಉಳುಮೆಯನ್ನ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಮಾತ್ರ ರೈತ ಇಟ್ಕೋಬೇಕಾಗಿತ್ತು. ಜಮೀನ್ದಾರ ಪದ್ಧತಿ, ಜಮೀನಿನಲ್ಲಿ ಉಳುಮೆಯನ್ನ ಮಾಡ್ತಾನೆ, ಅವನು ಲಾಭವನ್ನ ಪಡೆದಿರುವಂತಹದಕ್ಕಿಂತ ಅರ್ಧಕ್ಕಿಂತ ಜಾಸ್ತಿ ಜಮೀನ್ದಾರನಿಗೆ ಕೊಡಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಹೊಸ ಜಮೀನ್ದಾರನಿಗೂ, ಸ್ವಾತಂತ್ರ್ಯ ಬರೋದಕ್ಕಿಂತ ಹಿಂದೆ ಇದ್ದಂತಹ ಜಮೀನ್ದಾರ ಮತ್ತು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಹುಟ್ಟುಕೊಂಡ ಜಮೀನ್ದಾರರಿಬ್ಬರ ನಡುವೆ ಸಿಕ್ಕು ಅಥವಾ ಅವರಿಬ್ಬರ ಶೋಷಣೆಗೆ ರೈತ ಒಳಗಾಗ್ತಾ ಇದ್ದ. ನಮ್ಮ ಹಸಿರು ಕ್ರಾಂತಿ ಶ್ರೀಮಂತ ರೈತರ ಉದಯಕ್ಕೆ ಸಹಾಯಕವಾಯಿತು. ಭಾರತದಲ್ಲಿ ನಡೆದಂತಹ ಹಸಿರು ಕ್ರಾಂತಿ ಅನ್ನುವಂಥದ್ದು ಶ್ರೀಮಂತರ ಉದಯಕ್ಕೆ ಕಾರಣ ಆಯ್ತೇ ವಿನಃ ರೈತರ ಉದಯಕ್ಕೆ ಕಾರಣ ಆಗ್ಲಿಲ್ಲ. ಕೃಷಿ ರಂಗದಲ್ಲಿ ಬಡ ಹಾಗೂ ಕೂಲಿಕಾರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಮಲ್ಟಿಪಲ್ ಆಗತೊಡಗಿತು. ಇಲ್ಲಿ ನೋಡಿ ಹೇಳ್ತಾರೆ, ಕೃಷಿ ರಂಗದಲ್ಲಿ ಕೃಷಿಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬಡ ಹಾಗೂ ಕೂಲಿಕಾರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತು ಅನ್ನುವಂಥದ್ದು. ಆ ಜಮೀನ್ದಾರಿ ಪದ್ಧತಿ ಅನ್ನುವಂಥದ್ದು, ಜಮೀನ್ದಾರರು ಬರುವಂಥದ್ದು ಆ ಸಂದರ್ಭದಲ್ಲಿ ಕೂಲಿಕಾರ ರೈತರೇ ಹೆಚ್ಚಾಗ್ತವು. ರೈತರ ಜಮೀನೇ, ಆದ್ರೆ ಆ ಜಮೀನಲ್ಲಿ ರೈತರು ಕೂಲಿಕಾರರಾಗಿ ಕೆಲಸವನ್ನ ಮಾಡುವಂತಹ ಸಂದರ್ಭ ಹೆಚ್ಚಾಗ್ತಾ ಹೋಯ್ತು. ಕೂಲಿಕಾರ ರೈತರೇ ಇಲ್ಲಿ ಹೆಚ್ಚಾಯ್ತಾ ಹೋದ್ರು ಅನ್ನುವಂಥದ್ದು. ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿಸಿಕೊಂಡ ರೈತ ಹೋರಾಟಗಳು ವಿಶೇಷವಾಗಿ 70ರ ದಶಕದಲ್ಲಿ ಭುಗಿಲೇಳತೊಡಗಿದವು. ಇಲ್ಲಿ ಮಧ್ಯಮ ಮತ್ತು ಶ್ರೀಮಂತ ಇಂತಹ ರೈತರ ಬೇಡಿಕೆಗಳನ್ನ ರೈತ ಚಳುವಳಿಗಳು ಪ್ರಧಾನವಾಗಿ ಇಟ್ಕೊಂಡು ಎಲ್ಲರೂ ರೈತ ಚಳುವಳಿಗಳು ಭುಗಿದೇಳ್ತಾ ಹೋಯ್ತು ಅನ್ನುವಂಥದ್ದು. ನೋಡಿ, ಇಲ್ಲಿ ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನ ಪ್ರಧಾನವಾಗಿಸಿಕೊಂಡ ರೈತ ಹೋರಾಟಗಳು ವಿಶೇಷವಾಗಿ 70ರ ದಶಕದಲ್ಲಿ ಭುಗಿಲೇಳತೊಡಗಿದವು. ಎಲ್ಲ ಚಳುವಳಿಗಳು ಕೂಡ ಈ ಶ್ರೀಮಂತ ರೈತರು ಮತ್ತು ಮಧ್ಯಮದಲ್ಲಿರುವಂತಹ ರೈತರ ಚಳುವಳಿಗಳಾಗಿರುವಂಥದ್ದು ಅವರ ಬೇಡಿಕೆಗಳನ್ನ ಇಲ್ಲಿ ಪ್ರಧಾನವಾಗಿಟ್ಟುಕೊಂಡಿರುವಂತಹ ವಿನಃ ಬಡ ರೈತನ ಬೇಡಿಕೆಗಳನ್ನ ಅವರು ಪ್ರಧಾನವಾಗಿ ಇಟ್ಟುಕೊಳ್ಳದೆ ಬರೀ ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನ ಅವರು ಆಧಾರವಾಗಿಟ್ಟುಕೊಂಡು ವಿಶೇಷವಾಗಿಟ್ಕೊಂಡು ಅವರು 70ರ ದಶಕದಲ್ಲಿ ಮುಗಿದೇಳೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ರೈತರು ಸರ್ಕಾರಗಳನ್ನ ನಡುಗಿಸತೊಡಗಿದರು. ರೈತರು ಸರ್ಕಾರವನ್ನೇ ನಡುಗಿಸತೊಡಗಿದ್ರು. ಬಡ ರೈತರಲ್ಲ, ಆದ್ರೆ ಮಧ್ಯಮ ಮತ್ತು ಶ್ರೀಮಂತ ರೈತರು ಇಡೀ ಸರ್ಕಾರವನ್ನೇ ಅಲ್ಗಾಡಿಸೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಕರ್ನಾಟಕದಲ್ಲಿ ಕಾಗೋಡು ರೈತ ಹೋರಾಟವು ಅಭೂತಪೂರ್ವ ನೆಲೆಗಟ್ಟನ್ನ ಒದಗಿಸಿಕೊಟ್ಟಿತು. ನೋಡಿ ಹೇಗೆ ರೈತ ಚಳುವಳಿಗಳು ಅನ್ನೋ ಪ್ರಾರಂಭವಾಯಿತು. ಮೊದಲನೆಯದಾಗಿ ಕಾಗೋಡು ರೈತ ಹೋರಾಟ ಅಭೂತಪೂರ್ವ ನೆಲೆಗಟ್ಟನ್ನ ಒದಗಿಸಿಕೊಡ್ತು. ಮೊದಲು ಪ್ರಾರಂಭವಾಗಿದ್ದು ರೈತ ಚಳುವಳಿ ಕಾಗೋಡು ರೈತ ಚಳುವಳಿ. ಆ ಚಳುವಳಿ ಆದ ನಂತರದಲ್ಲಿ ಅನೇಕ ರೈತ ಚಳುವಳಿಗಳು ಉಗಮಗೊಂಡು ಭುಗಿದೇಳೋದಕ್ಕೆ ಪ್ರಾರಂಭವನ್ನ ಮಾಡಿದ್ರು. ಇದು ಪ್ರಾರಂಭವನ್ನ ಹಾಕಿಕೊಡ್ತು ಕಾಗೋಡು ರೈತ ಚಳುವಳಿ. ನಂತರ ಅನೇಕ ರೈತ ಚಳುವಳಿಗಳು ಪ್ರಾರಂಭವನ್ನ ಪಡಿತು. ಯಾವ ರೈತ ಚಳುವಳಿಗಳು ಪ್ರಾರಂಭ ಆದ್ವು ನೋಡಿ. ಇಲ್ಲಿ ದಾಂಡೇಲಿಯಲ್ಲಿ ಹಳಿಯಾಳ ರೈತ ಹೋರಾಟ ನಡೆಯಿತು. ಕಾಗೋಡಿನಲ್ಲಿ ಪ್ರಾರಂಭ ಆಯಿತು. ನಂತರ ದಾಂಡೇಲಿಯಲ್ಲಿ ಹಳಿಯಾಳ ಅನ್ನೋ ರೈತ ಚಳುವಳಿನೂ ಕೂಡ ಹೋರಾಟನೂ ಕೂಡ ನಡೀತು. ನಂತರ ನರಗುಂದ ಮತ್ತು ಶಿವಮೊಗ್ಗ ರೈತ ಚಳುವಳಿಗಳು ನಡೆದವು. ದಾಂಡೇಲಿಯಲ್ಲಿ ಹಳಿಯಾಳದಲ್ಲಿ ಪ್ರಾರಂಭ, ನಂತರ ನರಗುಂದ ಮತ್ತು ಶಿವಮೊಗ್ಗಗಳಲ್ಲಿಯೂ ಕೂಡ ರೈತ ಚಳುವಳಿಗಳು ಆರಂಭ ಆಯಿತು. ಶಿವಮೊಗ್ಗ ರೈತ ಚಳುವಳಿ ಮುಂದೆ ಹೋಳಾಗಿ ಒಡೆಯುತ್ತಾ ಹೋದದ್ದು ಈಗ ಇತಿಹಾಸ. ಶಿವಮೊಗ್ಗದಲ್ಲಿ ನಡೆದಂತಹ ರೈತ ಚಳುವಳಿ ಬೇರೆ ಬೇರೆ ಓಳುಗಳಾಗಿ ನಡೆದಿದ್ದೆ ಒಂದು ಇತಿಹಾಸದ ಸಂಗತಿ ಅಂತಾನೆ ಹೇಳ್ಬೋದು. ಇನ್ನು ನೋಡಿ, ನಮ್ಮ ಕೃಷಿ ರಂಗದಲ್ಲಿ ಹೊತ್ತಿ ಉರಿಯುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಜಾಗತೀಕರಣವೇ ಮೂಲ ಕಾರಣ ಎನ್ನುವ ಅಂಶ ಮೊದಲಿಗೆ ರೈತರಿಗೆ ಅರ್ಥವಾಗಲಿಲ್ಲ.
ಈ ನಮ್ಮ ಕೃಷಿ ರಂಗದಲ್ಲಿ ರೈತ ಸಮುದಾಯದಲ್ಲಿ ರೈತರಿಗೆ ಹುಟ್ಟಿರುವಂತಹ ಈ ತೊಂದರೆ ಅನ್ನುವಂಥದ್ದು, ಹೊತ್ತಿ ಉರಿಯುತ್ತಿರುವಂತಹ ಹಲವಾರು ಸಮಸ್ಯೆಗಳಿಗೆ ಮೂಲ ಕಾರಣ ಯಾವುದು? ಈ ಜಾಗತೀಕರಣ ಅನ್ನುವಂಥದ್ದು. ಜಾಗತೀಕರಣ ಅಂದ್ರೆ ಏನು ಇಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳೊಂದಿಗೆ ನಮ್ಮನ್ನು ನಾವು ತೆರೆದುಕೊಳ್ಳುವಂಥದ್ದು ಅನ್ನುವಂಥದ್ದು. ಆ ರೀತಿಯಾಗಿರುವಂತಹ ಪರಿಸ್ಥಿತಿ ಅನ್ನೋದು ಈ ಜಾಗತೀಕರಣ ಅನ್ನುವಂಥದ್ದು ರೈತರಿಗೆ ರೈತರ ಅನೇಕ ಸಮಸ್ಯೆಗಳಿಗೆ ಅದೇ ಈ ಜಾಗತೀಕರಣವೇ ಮೂಲ ಕಾರಣ ಅನ್ನುವಂಥದ್ದು ರೈತರಿಗೆ ಮೊದಲಿಗೆ ಅರ್ಥ ಆಗಿರ್ಲಿಲ್ಲ. ಇಂದಿಗೂ ಈ ವಿಷಯ ಬಡ ರೈತ ಹಾಗೂ ಕೂಲಿಕಾರರಿಗೆ ಅರ್ಥವಾಗಿಲ್ಲ ಎನ್ನುವ ಮಾತು ಇದೆ. ಇಂದಿಗೂ ಕೂಡ, ಇವತ್ತಿನಗೂ ಕೂಡ ಈ ಜಾಗತೀಕರಣದಿಂದಲೇ ನಮಗೆ ಇಂತಹ ಸಮಸ್ಯೆ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥದ್ದು ಈಗಿರುವಂತಹ ಬಡ ರೈತರಿಗೆ ಈಗಲೂ ಕೂಡ ತಿಳಿದಿಲ್ಲ ಅನ್ನುವಂಥದ್ದು. ನಮ್ಮ ಬಂಡವಾಳಶಾಹಿ ಜಮೀನ್ದಾರರು ಮತ್ತು ಶ್ರೀಮಂತ ರೈತರಿಗೆ ಜಾಗತೀಕರಣದ ಬಿಸಿ ತಡವಾಗಿಯಾದರೂ ಹತ್ತಿತು. ಈ ಬಂಡವಾಳಶಾಹಿಗಳು ಅನ್ನುವಂಥದ್ದು ಶ್ರೀಮಂತರು ಮತ್ತು ಜಮೀನ್ದಾರರು ಮತ್ತು ಶ್ರೀಮಂತ ರೈತರಿಗೆ ಬಂಡವಾಳಶಾಹಿ ಜಮೀನ್ದಾರರಿಗೆ ಈ ಜಾಗತೀಕರಣದ ಬಿಸಿ ಅನ್ನುವಂಥದ್ದು, ಜಾಗತೀಕರಣದಿಂದ ಆಗುವಂತಹ ಸಮಸ್ಯೆ ಅನ್ನುವಂಥದ್ದು ನಿಧಾನವಾಗಿ ಆದರೂ ಅರ್ಥ ಆಯಿತು. ಮೊದಲಿಗೆ ಅರ್ಥ ಆಗದೇ ಇರುವಂತಹ ರೈತರಿದ್ರೆ, ಆದರೆ ನಿಧಾನವಾಗಿ ಇವರಿಗೆ ಈ ಜಾಗತೀಕರಣದ ಬಿಸಿ ಅನ್ನುವಂಥದ್ದು, ಜಾಗತೀಕರಣದಿಂದ ಆಗುವಂತಹ ಸಮಸ್ಯೆ ಅನ್ನುವಂಥದ್ದು ಬಂಡವಾಳಶಾಹಿ ಜಮೀನ್ದಾರರಿಗೆ ಮತ್ತು ಶ್ರೀಮಂತ ರೈತರಿಗೆ ತಿಳಿತಾ ಹೋಯಿತು. ಇಂದು ಇಡೀ ವಿಶ್ವದ ದೇಶಗಳಲ್ಲಿ ತನ್ನನ್ನು ಹೊಗಳುವ ವರ್ಗವೊಂದನ್ನು ಸೃಷ್ಟಿಸಿದೆ. ಆದರೆ ಇಡೀ ದೇಶದಲ್ಲಿ ಈ ಜಾಗತೀಕರಣ ಅನ್ನುವಂಥದ್ದು ನಾವು ಹೊಗಳುವಂತಹ ಕೆಲವು ವರ್ಗಗಳನ್ನು ಕೂಡ ಸೃಷ್ಟಿಯಾಗಿದೆ ಅನ್ನುವಂಥದ್ದು. ಕೆಲವು ಜನರು ಜಾಗತೀಕರಣವನ್ನ ತಿರಸ್ಕರಿಸಿದ್ರೆ, ಇನ್ನು ಕೆಲವರು ಜಾಗತೀಕರಣವನ್ನ ಹೊಗಳುವಂತಹ ವರ್ಗನೂ ಕೂಡ ನಮ್ಮ ದೇಶಗಳಲ್ಲಿ, ವಿಶ್ವದಲ್ಲಿ ಇದೆ ಅನ್ನುವಂಥದ್ದು. ಈ ದೇಶದ ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧಿಸಲಾಗದೆ ಸೋತು ಒತ್ತಾಯದ ಹಸ್ತಲಾಘವ ಮಾಡಿದರು. ಈ ನಮ್ಮ ದೇಶದಲ್ಲಿ ಈ ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧಿಸಲಾಗದೆ ಒತ್ತಾಯಪೂರ್ವಕವಾಗಿ ಸೋತು, ಇವರು ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳಿಗೆ ಸೋತು ಒತ್ತಾಯದ ಹಸ್ತಲಾಘವ ಮಾಡಿದ್ರು. ಒತ್ತಾಯದ ರೀತಿಯಲ್ಲಿ ಹಸ್ತಲಾಘವ ಅಂದ್ರೆ ಶೇಕ್ ಹ್ಯಾಂಡ್ ಅಂತೀವಲ್ಲ, ಆ ರೀತಿಯಾಗಿ ಹಸ್ತಲಾಘವನ್ನ ಅವರು ಮಾಡಿಕೊಂಡ್ರು. ಇದರ ಪರಿಣಾಮವಾಗಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ವದೇಶದಲ್ಲಿ ಪಾಲುಗಾರಿಕೆ ಉದ್ಯಮಗಳನ್ನು ಆರಂಭಿಸಿದವು. ಹೀಗೆ ಬಂಡವಾಳಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಹಸ್ತಲಾಘವನ್ನ ಮಾಡಿ ಅವರು ಮಾಡುವಂಥದ್ದನ್ನ ಒಪ್ಕೋತಾ ಹೋಗುವಂಥದ್ದು. ಈ ಕಾರಣಕ್ಕಾಗಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ವದೇಶದಲ್ಲಿ ಪಾಲುಗಾರಿಕೆ ಉದ್ಯಮಗಳು ಕೂಡ ಆರಂಭವಾದವು. ಬೇರೆ ದೇಶಗಳಲ್ಲಿದ್ದಂತಹ ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಸ್ವದೇಶದಲ್ಲಿ ಬಂದು ಕೆಲವು ಸಣ್ಣ ಪುಟ್ಟ ಕಾರ್ಖಾನೆಗಳನ್ನಾಗ್ಲಿ ಸ್ವದೇಶಿಯಲ್ಲಿ ಈ ಬಹು ಕಂಪನಿಗಳು ಆರಂಭಗೊಂಡ್ವು ಅನ್ನುವಂಥದ್ದು. ಬಹುರಾಷ್ಟ್ರೀಯ ಕಂಪನಿಗಳ ಜೊತೆ ಅವು ಕೂಡ ಸ್ವದೇಶದಲ್ಲಿ ಅನೇಕ ಕಂಪನಿಗಳನ್ನ ಆರಂಭ ಮಾಡಿದ್ವು. ಇದನ್ನೇ ನವ ವಸಾಹತುವಾದದ ಪರಿಪೂರ್ಣ ರೂಪ ಎನ್ನುವುದು. ಇದನ್ನೇ ವಸಾಹತುಶಾಹಿಯ ಹೊಸ ರೂಪ ಅಂತನೂ ಕೂಡ ನಾವು ಇಲ್ಲಿ ಕರೀತಾ ಹೋಗುವಂಥದ್ದು. ಸಾಮ್ರಾಜ್ಯಶಾಹಿಗಳು ವಿವಿಧ ದೇಶಗಳನ್ನ ರಾಜಕೀಯವಾಗಿ ಆಕ್ರಮಿಸಿಕೊಂಡು ತಮ್ಮದೇ ಸರ್ಕಾರ ಸ್ಥಾಪಿಸಿ ಆರ್ಥಿಕವಾಗಿ ಕೊಳ್ಳೆ ಹೊಡೆಯುತ್ತಿದ್ದ ಕಾಲವು ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಕುಸಿಯತೊಡಗಿತು. ನೋಡಿ, ಇಲ್ಲಿ ಸಾಮ್ರಾಜ್ಯಶಾಹಿಗಳು, ಬಂಡವಾಳಶಾಹಿಗಳಿಗೆ ಈ ಸಾಮ್ರಾಜ್ಯಶಾಹಿಗಳೊಂದಿಗೆ ಹೋರಾಟವನ್ನ ಮಾಡಲಾಗದೆ, ಅವರ ಜೊತೆ ಸ್ಪರ್ಧಿಸಲಾಗದೆ ಅವರ ಜೊತೆಗೆ ಹಸ್ತಲಾಘವನ್ನ ಮಾಡಿಕೊಂಡ್ರು. ಹಸ್ತಲಾಘವನ್ನ ಮಾಡಿದ್ರಿಂದ ಸ್ವದೇಶದಲ್ಲಿಯೂ ಕೂಡ ಇವರು ಬಹುರಾಷ್ಟ್ರೀಯ ಕಂಪನಿಗಳ ರೀತಿ ಕಂಪನಿಗಳನ್ನ ಸ್ವದೇಶದಲ್ಲೂ ಕೂಡ ಸ್ಥಾಪನೆಯನ್ನ ಮಾಡ್ತಾ ಹೋದ್ರು. ಆದ್ರೆ ಇಲ್ಲಿ ಅದ್ರ ಜೊತೆಗೆ ಸಾಮ್ರಾಜ್ಯಶಾಹಿಗಳು ವಿವಿಧ ದೇಶಗಳನ್ನ ರಾಜಕೀಯವಾಗಿ ಆಕ್ರಮಿಸಿಕೊಂಡ್ರು. ಬರೀ ಕಂಪನಿಗಳನ್ನ ಬಂದು ಸ್ಥಾಪನೆಯನ್ನ ಸ್ವದೇಶದಲ್ಲಿ ಮಾಡ್ತಾ ಇದ್ದಂತಹ ಈ ಸಾಮ್ರಾಜ್ಯಶಾಹಿಗಳು ಆ ರಾಷ್ಟ್ರಗಳ ಕಂಪನಿಗಳನ್ನ ಸ್ಥಾಪನೆ ಮಾಡಿರ್ತಲ್ಲ, ಆ ರಾಷ್ಟ್ರಗಳ ಸರ್ಕಾರವನ್ನ ರಾಜಕೀಯವಾಗಿ ಕೂಡ ಅವರನ್ನ ಆಕ್ರಮಿಸಿಕೊಂಡು ತಮ್ಮದೇ ಸರ್ಕಾರವನ್ನ ಸ್ಥಾಪಿಸಿ ಆರ್ಥಿಕವಾಗಿ ಕೊಳ್ಳೆ ಹೊಡೆಯುತ್ತಿದ್ದ ಕಾಲವು ಎರಡನೇ ಜಾಗತಿಕ ಕಾಲದಲ್ಲಿ ಕುಸಿಯತೊಡಗಿತು. ಇಲ್ಲಿ ನೋಡಿ, ಇಡೀ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಒಂದು ಬಡ ರಾಷ್ಟ್ರಗಳನ್ನ ಆರಿಸಿಕೊಳ್ಳುವಂಥದ್ದು, ಆ ರಾಷ್ಟ್ರದಲ್ಲಿ ಅವರ ರೀತಿಯ ಕಂಪನಿಗಳನ್ನ ಸ್ಥಾಪನೆ ಮಾಡೋದು, ಅದ್ರ ಜೊತೆಗೆ ಅವರ ರಾಜಕೀಯವನ್ನೇ ಇವರು ಕಿತ್ತುಕೊಂಡು ಹೊಸ ಸರ್ಕಾರವನ್ನ ಸ್ಥಾಪನೆಯನ್ನ ಮಾಡ್ತಾ ಹೋದ್ರು. ಆ ಕಾಲವು ಕೂಡ ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಕುಸಿಯ ತೊಡಗಿತು. ಸಾಮ್ರಾಜ್ಯಶಾಹಿಗಳೊಳಗಿನ ಪರಸ್ಪರ ಕಿತ್ತಾಟವು ಜಾಗತಿಕ ಯುದ್ಧದಲ್ಲಿ ಪರ್ಯಾವಸಾನಗೊಂಡಿತು.
ಇಲ್ಲಿ ನೋಡಿ, ಈ ಸಾಮ್ರಾಜ್ಯಶಾಹಿಗಳಲ್ಲೇ ಬೇರೆ 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 ದೇಶಗಳಲ್ಲಿರುವಂತಹ ಸಾಮ್ರಾಜ್ಯಶಾಹಿಗಳಲ್ಲೇ ಹೊಡೆದಾಟ ಅನ್ನುವಂಥದ್ದು, ಕಿತ್ತಾಟ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಅಂದ್ರೆ ಎರಡನೇ ಜಾಗತಿಕ ಯುದ್ಧದಲ್ಲಿ ಅವೆಲ್ಲವೂ ಕೂಡ ಪರ್ಯಾವಸಾನ ಅಂದ್ರೆ ನಾಶವನ್ನ ಹೊಂದುತ್ತಾ ಹೋಯಿತು. ಅದೇ ಸಂದರ್ಭದಲ್ಲಿ ವಸಾಹತು ದೇಶಗಳಲ್ಲಿ ದೇಶೀಯ ವಿಮೋಚನಾ ಚಳುವಳಿಗಳು ಹುಟ್ಟಿಕೊಂಡವು. ಇದೇ ಸಂದರ್ಭದಲ್ಲಿ ಎರಡನೇ ಜಾಗತಿಕ ಯುದ್ಧದಂತಹ ಸಂದರ್ಭದಲ್ಲಿ ಸಾಮ್ರಾಜ್ಯಶಾಹಿಗಳ ನಡುವೆ ಕಿತ್ತಾಟ ಅನ್ನುವಂಥದ್ದು ಆರಂಭ ಆಗುತ್ತೆ. ಈ ಸಾಮ್ರಾಜ್ಯಶಾಹಿಗಳ ನಿಲುವು ಅನ್ನುವಂಥದ್ದು ಕೂಡ ಅವರ ಯುದ್ಧದಲ್ಲಿ ಪರ್ಯಾವಸಾನ ಹೊಂದುತ್ತೆ. ಈ ಸಮಯದಲ್ಲಿಯೇ ವಸಾಹತು ದೇಶಗಳಲ್ಲಿ, ಬೇರೆ ಬೇರೆ ವಸಾಹತು ದೇಶಗಳಲ್ಲಿ ದೇಶೀಯ ವಿಮೋಚನಾ ಚಳುವಳಿಗಳು ಪ್ರಾರಂಭಗೊಂಡವು. ವಸಾಹತುಶಾಹಿ ದೇಶಗಳಲ್ಲಿ ಯಾವುದು ದೇಶೀಯ ವಿಮೋಚನಾ ಚಳುವಳಿಗಳು ಕೂಡ ಹುಟ್ಕೋತಾ ಹೋಗುತ್ತೆ. ಇದರಿಂದಾಗಿ ಸಾಮ್ರಾಜ್ಯಶಾಹಿಗಳಿಗೆ ತಮ್ಮ ವಸಾಹತು ಆಡಳಿತವನ್ನು ಮುಂದುವರಿಸಲು ಅಸಾಧ್ಯವಾಯಿತು. ಈ ಕಾರಣಕ್ಕಾಗಿ ಎರಡನೇ ಜಾಗತಿಕ ಯುದ್ಧದ ನಂತರದಲ್ಲಿ ಸಾಮ್ರಾಜ್ಯಶಾಹಿಗಳು ಅವರ ಸಾಮ್ರಾಜ್ಯವನ್ನ ವಿಸ್ತರಣೆ ಮಾಡೋದಾಗ್ಲಿ ಅಥವಾ ಸಾಮ್ರಾಜ್ಯವನ್ನ ನಡೆಸೋದಾಗ್ಲಿ, ವಸಾಹತು ಆಡಳಿತವನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭ ಅನ್ನುವಂಥದ್ದು ಬರ್ತಾ ಹೋಯ್ತು. ಎರಡನೇ ಜಾಗತಿಕ ಯುದ್ಧದ ನಂತರದಲ್ಲಿ ಸಾಮ್ರಾಜ್ಯಶಾಹಿಗಳು ತಮ್ಮ ವಸಾಹತು ಆಡಳಿತವನ್ನ ಆ ದೇಶಗಳಲ್ಲಿ ಮುಂದುವರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಪರಿಣಾಮವಾಗಿ ಎರಡನೇ ಜಾಗತಿಕ ಯುದ್ಧ ನಂತರ ಹಲವಾರು ವಸಾಹತು ದೇಶಗಳು ಸ್ವತಂತ್ರಗೊಳ್ಳುವಂತಾಯಿತು. ಆ ಕಾರಣಕ್ಕೋಸ್ಕರ ಎರಡನೇ ಜಾಗತಿಕ ಯುದ್ಧದ ನಂತರ ಹಲವಾರು ವಸಾಹತು ದೇಶಗಳು ಸ್ವತಂತ್ರಗೊಳ್ತಾ ಹೋದ್ವು. ಸಾಮ್ರಾಜ್ಯಶಾಹಿಗಳ ಹಿಡಿತಕ್ಕೆ ಒಳಗೊಂಡಂತಹವರು ಎರಡನೇ ಜಾಗತಿಕ ಯುದ್ಧದ ನಂತರ ಅನೇಕ ವಸಾಹತು ರಾಷ್ಟ್ರಗಳು ಇವರಿಂದ, ಸಾಮ್ರಾಜ್ಯಶಾಹಿಗಳಿಂದ ಸ್ವಾತಂತ್ರ್ಯವನ್ನ ಪಡಿತಾ ಹೋಯ್ತು. ಸ್ವಾತಂತ್ರ್ಯ ಪಡೆದ ಕೆಲವು ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಶತಮಾನಗಳ ಸತತ ಲೂಟಿಯಿಂದ ಪಾರಾಗಿ ಆರ್ಥಿಕವಾಗಿ ಸುಭದ್ರವಾಗಿದ್ದವು. ಈ ಸಾಮ್ರಾಜ್ಯಶಾಹಿಗಳ ಹಿಡಿತಕ್ಕೆ ಒಳಗಾಗಿರುವಂತಹ ಅನೇಕ ದೇಶಗಳಿದ್ದು ಅವೆಲ್ಲವೂ ಕೂಡ ಎರಡನೇ ಜಾಗತಿಕ ಯುದ್ಧದ ನಂತರದಲ್ಲಿ ಅವರಿಂದ ಪಾರಾಗಿ ಸ್ವತಂತ್ರವಾಗಿ ಆಡಳಿತವನ್ನು ವಸಾಹತು ರಾಷ್ಟ್ರವಾಗಿ ರೂಪುಗೊಳ್ತಾ ಹೋಯ್ತು. ಹೀಗೆ ರೂಪುಗೊಂಡಂತಹ ಕೆಲವು ರಾಷ್ಟ್ರಗಳು ಈ ಸಾಮ್ರಾಜ್ಯಶಾಹಿಗಳ ಲೂಟಿಯಿಂದ ಶತಮಾನಗಳ ಕಾಲ ಅವರು ಸತತವಾಗಿ ಲೂಟಿಯನ್ನ ಮಾಡಿರ್ತಾರೆ. ಆದ್ರಿಂದ ನಿಧಾನವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸುಭದ್ರತೆಯನ್ನ ಅವರು ಕಾಣ್ಕೊಳ್ತಾ ಹೋದ್ರು ಅನ್ನುವಂಥದ್ದು. ಈಗ ಎರಡನೇ ಜಾಗತಿಕ ಯುದ್ಧದವರೆಗೂ ಕೂಡ ಸಾಮ್ರಾಜ್ಯಶಾಹಿ ದೇಶಗಳು ಬಡ ರಾಷ್ಟ್ರಗಳನ್ನ ಶೋಷಣೆಗೆ ಒಳಪಡುವಂಥದ್ದು, ಅವರ ಆರ್ಥಿಕತೆಯನ್ನ ತುಂಬಾ ಕುಗ್ಗಕ್ಕೆ ತಂದಿರುವಂಥದ್ದು. ಜಾಗತಿಕ ಯುದ್ಧದ ನಂತರ ವಸಾಹತು ರಾಷ್ಟ್ರಗಳು ಸ್ವತಂತ್ರವಾಗ್ತಾ ಹೋಯ್ತು. ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳಿಂದ ಸ್ವತಂತ್ರವಾಗಿರುವಂತಹ ವಸಾಹತು ರಾಷ್ಟ್ರಗಳು ತಮ್ಮದೇ ಆಗಿರುವಂತಹ ಸರ್ಕಾರವನ್ನ ರೂಪಿಸ್ಕೊಳ್ಳುವಂಥದ್ದು, ನಿಧಾನಗತಿಯಲ್ಲಿ ಆರ್ಥಿಕವಾಗಿಯೂ ಕೂಡ ಅವರು ಮೇಲೇಳೋದಕ್ಕೆ ಪ್ರಾರಂಭವನ್ನ ಮಾಡ್ತಾ ಹೋಗ್ತಾರೆ. ಹೀಗಾಗಿ ಅವು ಸಾಮ್ರಾಜ್ಯಶಾಹಿಗಳ ಆರ್ಥಿಕ ಶೋಷಣೆಗೆ ಕೊರಳೊಡ್ಡಬೇಕಾಯಿತು. ಹೀಗಾಗಿ ಅವು ಸಾಮ್ರಾಜ್ಯಶಾಹಿಗಳ ಆರ್ಥಿಕ ಶೋಷಣೆಗೆ ಕೊರಳೊಡ್ಡಬೇಕಾಯಿತು. ಮತ್ತೆ ಆರ್ಥಿಕವಾಗಿ ಮೇಲೆದ್ದ ಕಾರಣ ಮತ್ತೆ ಆ ಸಾಮ್ರಾಜ್ಯಶಾಹಿಗಳ ಶೋಷಣೆಗೆ ಮತ್ತೆ ಕೊರಳೊಡ್ಡಬೇಕಾಯಿತು. ಆ ಸಾಮ್ರಾಜ್ಯಶಾಹಿಗಳು ಅದನ್ನೇ ಹುಡುಕುವಂಥದ್ದು, ಸಾಮ್ರಾಜ್ಯಶಾಹಿ ದೇಶಗಳು, ರಾಷ್ಟ್ರಗಳು ಕೂಡ ಅದನ್ನೇ ಹುಡುಕುವಂಥದ್ದು. ಯಾರು ಮೇಲೆ ಬರ್ತಾರೆ ಅನ್ನೋದು ಅವರ ಶೋಷಣೆಗೆ ಮತ್ತೆ ಈ ಸಾಮ್ರಾಜ್ಯಶಾಹಿ ದೇಶಗಳು ಒಳಗಾಗುವಂಥದ್ದು. ತಮ್ಮ ವಸಾಹತುಶಾಹಿ ಸುಲಿಗೆಯಿಂದ ಸಂಪತ್ತು ಕೇಂದ್ರೀಕರಿಸಿಟ್ಟುಕೊಂಡು ಸಾಮ್ರಾಜ್ಯಶಾಹಿಗಳು ಮೂರನೇ ಜಗತ್ತಿನ ಬಡ ರಾಷ್ಟ್ರಗಳನ್ನ ಸಾಲದ ಮೂಲಕ ಬಲೆಗೆ ಹಾಕಿಕೊಳ್ಳತೊಡಗಿದವು. ಮತ್ತೆ ಈ ಎರಡನೇ ಜಾಗತಿಕ ಯುದ್ಧ ಆದ ನಂತರದಲ್ಲಿ ಅನೇಕ ವಸಾಹತು ರಾಷ್ಟ್ರಗಳು ಸ್ವತಂತ್ರವನ್ನ ಪಡೆದು ಆ ನಂತರ ಮೂರನೇ ಜಗತ್ತಿಗೆ ಪ್ರವೇಶವನ್ನ ಈ ಸಾಮ್ರಾಜ್ಯಶಾಹಿ ಮಾಡುವಂಥದ್ದು. ಬಡ ರಾಷ್ಟ್ರಗಳನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಹಾಕ್ಬಿಟ್ಟು ಅವುಗಳನ್ನ ತಮ್ಮ ಹಿಡಿತದಲ್ಲಿ ನೋಡ್ಕೊಳ್ಳುವಂತಹ ಕೆಲಸವನ್ನ ಮೂರನೇ ಜಗತ್ತಿಗೆ ಮಾಡ್ತಾ ಹೋಗುವಂಥದ್ದು. ಸಾಲ ಕೇಳಲು ಹೋದ ರಾಷ್ಟ್ರಗಳಿಗೆ ಹಲವು ಷರತ್ತುಗಳನ್ನು ಹೇರತೊಡಗಿದವು. ಸಾಲವನ್ನ ಕೇಳೋದಕ್ಕೆ ಇವಾಗ ನಾವು ಯಾರ ಹತ್ರನೋ ಸಾಲವನ್ನ ಕೇಳ್ತೀವಿ ಅಂದ್ರೆ ಅವ್ರು ಅನೇಕ ಷರತ್ತುಗಳನ್ನ ಹೇಳ್ತಾರಲ್ಲ, ಅದೇ ರೀತಿ ಬಡ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿ ದೇಶಗಳೊಂದಿಗೆ ಸಾಲವನ್ನ ಕೇಳಿದ್ರೆ ಅನೇಕ ಹಲವು ನಿಯಮಗಳನ್ನ ಅವರು ಹೇರುವಂತಹ ಕೆಲಸವನ್ನ ಮಾಡ್ತಾರೆ. ಬಡ ರಾಷ್ಟ್ರಗಳ ಯೋಜನೆಗೆ ದಿಕ್ಸೂಚಿಯಾಗತೊಡಗಿದವು. ಆ ಬಡ ರಾಷ್ಟ್ರಗಳ ಯೋಜನೆಗಳಿಗೆ ಆ ಬಡ ರಾಷ್ಟ್ರಗಳು ಹೇಗೋ ಜೀವನವನ್ನ ಮಾಡ್ತಿರೋದು. ಆ ಸಂದರ್ಭದಲ್ಲಿ ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಆ ಬಡ ರಾಷ್ಟ್ರಗಳಿಗೆ ದಿಕ್ಕನ್ನು ತೋರಿಸುವಂತಹ ದಿಕ್ಸೂಚಿಯನ್ನ ಆಯ್ತು, ಅವರು ಹೇಳಿದ ರೀತಿಯಲ್ಲಿ ಅವರು ಕೇಳುವ ರೀತಿಯಲ್ಲಿ ಆಯ್ತು. ಮಹಿಳೆ ಮತ್ತು ಶಿಶು ಕಲ್ಯಾಣ, ಶಿಕ್ಷಣ, ಆರೋಗ್ಯ, ಸಮಾಜ ಕಲ್ಯಾಣಗಳಂತ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನ ಹೇರತೊಡಗಿದವು.
ಈ ಬಡ ರಾಷ್ಟ್ರಗಳು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳೊಂದಿಗೆ ಸಾಲವನ್ನ ಪಡಿತಾರೆ. ಆ ಸಾಲವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಅನೇಕ ರೀತಿ ನಿಯಮಗಳನ್ನ ಅವರು ಈ ಬಡ ರಾಷ್ಟ್ರಗಳಿಗೆ ಹೇರ್ತಾರೆ. ಆ ನಿಯಮಗಳು ಯಾವ್ಯಾವು ಹೇರಿದಂತಹ ನಿಯಮಗಳು, ಆ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಹೇರಿದಂತಹ ನಿಯಮಗಳೇನೇನು ಸಾಲ ಪಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ, ಮಹಿಳೆ ಮತ್ತು ಶಿಶು ಕಲ್ಯಾಣ, ಮಹಿಳೆ ಮತ್ತು ಶಿಶು ಕಲ್ಯಾಣಕ್ಕೆ ಯಾವುದೇ ರೀತಿಯಾಗಿರುವಂತಹ ಹಣವನ್ನ ವ್ಯಯ ಮಾಡಬಾರ್ದು, ಶಿಕ್ಷಣಕ್ಕೆ ಹಣವನ್ನ ವ್ಯಯ ಮಾಡಬಾರ್ದು, ಆರೋಗ್ಯಕ್ಕೆ ಹಣವನ್ನ ವ್ಯಯ ಮಾಡಬಾರ್ದು, ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಗೆ ಹಣವನ್ನ ವ್ಯಯ ಮಾಡಬಾರ್ದು ಅನ್ನುವಂತಹ ನಿಯಮವನ್ನ ಹೇರಿ ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಸಾಲವನ್ನ ಕೊಡ್ತಾ ಇದ್ವು. ಹೇಗೆ ನೋಡಿ, ಶಿಶು ಮತ್ತೆ ಮಕ್ಕಳ ಕಲ್ಯಾಣವನ್ನ ಮಾಡಬಾರ್ದು, ಶಿಕ್ಷಣವನ್ನ ಕಲ್ಯಾಣ ಮಾಡಬಾರ್ದು, ಆರೋಗ್ಯ ಸುಧಾರಣೆ ಮತ್ತೆ ಸಮಾಜ ಕಲ್ಯಾಣದಂತಹ ಅನೇಕ ಯೋಜನೆಗಳನ್ನ ನೀವು ಈ ಯೋಜನೆಗಳಿಗೆ ಹಣವನ್ನ ವ್ಯಯ ಮಾಡಬಾರ್ದು ಅಂತ ಹೇಳಿ ನಿಯಮವನ್ನ ಹೇರಿ ಸಾಮ್ರಾಜ್ಯಶಾಹಿ ದೇಶಗಳು ಹಣವನ್ನ ಸಾಲವಾಗಿ ಕೊಡುವಂಥದ್ದು. ಬಡ ರಾಷ್ಟ್ರಗಳು ಅನುತ್ಪಾದಕವಾಗಿಯೇ ಮುಂದುವರಿದು ಕೇವಲ ಖರೀದಿದಾರರಾಗಬೇಕೆನ್ನುವುದು ಸಾಮ್ರಾಜ್ಯಶಾಹಿಗಳ ಇರಾದೆ. ಈ ಬಡ ರಾಷ್ಟ್ರಗಳು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ರೀತಿಯಾಗಿರುವಂತಹ ಉತ್ಪಾದನೆಯನ್ನ ಮಾಡಬಾರ್ದು. ಉತ್ಪಾದನೆಯನ್ನ ಮಾಡಿದ್ರೆ ಅವರು ಆರ್ಥಿಕ ಸ್ಥಿತಿಯಲ್ಲಿ ಮೇಲೆ ಹೇಳ್ತಾರೆ ಅನ್ನುವಂಥದ್ದು ಸಾಮ್ರಾಜ್ಯಶಾಹಿಗಳ ಇರಾದೆ. ಆ ಕಾರಣಕ್ಕೋಸ್ಕರ ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಈ ಬಡ ರಾಷ್ಟ್ರಗಳಿಗೆ ಯಾವುದೇ ರೀತಿಯಾಗಿರುವಂತಹ ಉತ್ಪಾದನೆಯನ್ನ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅನುತ್ಪಾದಕವಾಗಿಯೇ ಮುಂದುವರಿಬೇಕು. ಕೇವಲ ಆಮದನ್ನ ಖರೀದಿ ಮಾತ್ರ ಮಾಡಬೇಕು, ಖರೀದಿದಾರರಾಗೇ ಇರ್ಬೇಕೆನ್ನುವಂತಹ ಇರಾದೆ ಅನ್ನುವಂಥದ್ದು ಇವರಿಗಿತ್ತು. ಸಾಮ್ರಾಜ್ಯಶಾಹಿಗಳ ರಾಷ್ಟ್ರಗಳಲ್ಲಿ ಈ ಬಡ ರಾಷ್ಟ್ರಗಳಿರುವಂಥದ್ದು ಹೇಗಾದ್ರೂ ಉತ್ಪಾದನೆಯನ್ನ ಮಾಡಿ ಲಾಭವನ್ನ ಗಳಿಸ್ತಾ ಮೇಲೆ ಬಂದ್ರೆ ಈ ಸಾಮ್ರಾಜ್ಯಶಾಹಿ ದೇಶಗಳಿಗೆ ಅದು ಹೊಡೆತ ಎಲ್ಲಿ ಬೀಳುತ್ತೋ ಅನ್ನುವಂಥದ್ದು ಈ ಸಾಮ್ರಾಜ್ಯಶಾಹಿ ದೇಶಗಳ ನಿಲುವು. ಹಾಗಾಗಿ ಅವರು ಉತ್ಪಾದನೆಯನ್ನೇ ಮಾಡದ ರೀತಿಯಲ್ಲಿ ಮಾಡಿ ಬರೀ ಎಲ್ಲದನ್ನು ಕೂಡ ಖರೀದಿಯನ್ನ ಮಾಡುವ ರೀತಿಯಲ್ಲಿ ಈ ಸಾಮ್ರಾಜ್ಯಶಾಹಿ ದೇಶಗಳು ಬಡ ರಾಷ್ಟ್ರಗಳಿಗೆ ಮಾಡ್ತಾ ಹೋಯ್ತು. ಸಾಮ್ರಾಜ್ಯಶಾಹಿಗಳ ಉತ್ಪಾದನೆಗಳನ್ನು ಬಿಕ್ಕರಿ ಮಾಡುವ ರಿಟೇಲ್ ಶಾಪ್ಗಳಂತಾದವು ಬಡ ರಾಷ್ಟ್ರಗಳು. ಸಾಮ್ರಾಜ್ಯಶಾಹಿಗಳ ಉತ್ಪಾದನೆಯನ್ನ ಈ ಸಾಮ್ರಾಜ್ಯಶಾಹಿ ದೇಶಗಳು ಉತ್ಪಾದನೆಯನ್ನ ಮಾಡ್ತವಲ್ಲ, ಆ ಉತ್ಪಾದನೆಯ ವಸ್ತುಗಳನ್ನ ಬಿಕರಿ ರಿಟೇಲ್ ಬೆಲೆಗೆ ಬಾರುವಂತಹ ಶಾಪ್ಗಳು, ಈಗ ನಾವು ಹೇಳುವಂಥದ್ದು ಹೋಲ್ಸೇಲ್ ಅಂಗಡಿಗಳು ಅಂತ, ಆ ರೀತಿಯಾಗಿ ಮಾರುವಂತಹದ್ದು ಮಾತ್ರ ಬಡ ರಾಷ್ಟ್ರಗಳು. ಈ ಸಾಮ್ರಾಜ್ಯಶಾಹಿಗಳು ಬೆಳೆದಿರುವಂತಹ ಬೆಳೆಯನ್ನಾಗ್ಲಿ ಇವರು ಮಾಡಿರುವಂತಹ ಉತ್ಪಾದನೆಯನ್ನ ಈ ಬಡ ರಾಷ್ಟ್ರಗಳು ಮಾರುವಂತಹ ಕೆಲಸವನ್ನ ಮಾತ್ರ ಮಾಡಬೇಕು ಅನ್ನುವಂಥದ್ದು. ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣದ ಸೋಗನ್ನು ಹಾಕಿಕೊಂಡು ಸಾಮ್ರಾಜ್ಯಶಾಹಿ ಪ್ರತ್ಯಕ್ಷವಾಯಿತು. ಪೇಟೆಂಟ್ ಕಾನೂನನ್ನು ಕೂಡ ತಂದಿತು. ಈ ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣ, ಈಗ ಜಾಗತೀಕರಣದಲ್ಲಿ ಉತ್ಪನ್ನಗಳನ್ನ ಈ ರೀತಿಯಾಗಿ ಮಾಡಬೇಕು ಅನ್ನುವಂಥ ಅದರ ಗುಣದ ನಿಯಂತ್ರಣದ ಸೋಗನ್ನು ಹಾಕಿಕೊಂಡು ಸಾಮ್ರಾಜ್ಯಶಾಹಿ ಪ್ರತ್ಯಕ್ಷವಾಯಿತು. ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಏನ್ ಮಾಡ್ತು ಅಂದ್ರೆ, ಈ ಜಾಗತೀಕರಣ ಅನ್ನುವಂಥದ್ದನ್ನ ಮುಂದಿಟ್ಕೊಂಡು ಬಡ ರಾಷ್ಟ್ರಗಳು ಉತ್ಪಾದನೆಯನ್ನ ಮಾಡಿರುವಂಥದ್ದನ್ನ ಇದರ ಗುಣ ಸರಿ ಇಲ್ಲ, ಆ ರೀತಿಯಲ್ಲಿ ಗುಣವನ್ನ ನಿಯಂತ್ರಣದ ಒಂದು ದೃಷ್ಟಿಯಾಗಿ ಇಟ್ಕೊಂಡು ಅವರು ಸಾಮ್ರಾಜ್ಯಶಾಹಿಗಳು ಬರತೊಡಗಿದರು. ಪೇಟೆಂಟ್ ಕಾನೂನನ್ನು ಕೂಡ ಇವರು ತಂದ್ರು ಅನ್ನುವಂಥದ್ದು. ಭಾರತದಲ್ಲಿ ಬೆಳೆಯುವ ಬಾಸುಮತಿ ಅಕ್ಕಿ ಬೇವಿನ ಔಷಧ ಗುಣಗಳು, ಅರಿಶಿಣದ ಔಷಧಿ ಗುಣ ಇತ್ಯಾದಿಗಳು ತನ್ನ ಸಂಶೋಧನೆಗಳು ಎಂದು ಪೇಟೆಂಟ್ ಮಾಡಿಸಿಕೊಳ್ಳಲಾರಂಭಿಸಿದವು. ಇಲ್ಲಿ ನೋಡಿ, ಈಗ ಒಂದು ರಾಷ್ಟ್ರದ್ದು ಇದು ಅಂತ ಪೇಟೆಂಟ್ ಹಾಕುವಂಥದ್ದು, ಇದು ಬಡ ರಾಷ್ಟ್ರಗಳು ಉತ್ಪಾದನೆಯನ್ನು ಮಾಡಿದ್ರೆ ಅದ್ರ ಪೇಟೆಂಟ್ ಅನ್ನು ಹಾಕೊಳ್ಳುವಂಥದ್ದು, ಸಾಮ್ರಾಜ್ಯಶಾಹಿ ಉತ್ಪಾದನೆ ಮಾಡಿದ್ರೆ ಅದು ನನ್ನ ದೇಶದ್ದು ಅಂತ ಹೇಳಿ ಪೇಟೆಂಟ್ ಅನ್ನು ಹಾಕೊಳ್ಳುವಂಥದ್ದು. ಆ ರೀತಿಯಲ್ಲಿ ಭಾರತದಲ್ಲಿ ಬೆಳೆಯುವಂತಹ ಬಾಸುಮತಿ ಅಕ್ಕಿ ಬೇವಿನ ಔಷಧಿ ಗುಣಗಳು, ಅರಿಶಿಣದ ಔಷಧಿ ಗುಣಗಳನ್ನ ತನ್ನ ಸಂಶೋಧನೆಗಳು, ನಾನು ಅದನ್ನ ಸಾಮ್ರಾಜ್ಯಶಾಹಿ ದೇಶ ಕಂಡಿಡ್ದಿರುವಂತಹದ್ದು ಬಡ ದೇಶ, ಆದ್ರೆ ಸಾಮ್ರಾಜ್ಯಶಾಹಿ ದೇಶಗಳು ತಾನು ಕಂಡಿಡ್ದಿರುವಂತಹದ್ದು ಸಂಶೋಧನೆಯನ್ನ ಮಾಡಿರುವುದು ಎಂದು ಪೇಟೆಂಟ್ ಅನ್ನ ತನ್ನ ಸಾಮ್ರಾಜ್ಯಕ್ಕೆ ಮಾಡಿಸಿಕೊಳ್ಳುವಂಥದ್ದು. ಯಾವ ರೀತಿಯಲ್ಲಿ ಈ ಸಾಮ್ರಾಜ್ಯಶಾಹಿಗಳು ಮಾಡ್ತಾರೆ ಅನ್ನುವಂಥದ್ದನ್ನ ನೋಡಿ. ಸಾಮ್ರಾಜ್ಯಶಾಹಿ ಕಂಪನಿಗಳು ಅತ್ಯವಶ್ಯಕ ಔಷಧಗಳ ಮೇಲೆ ತನ್ನ ಏಕಸ್ವಾಮ್ಯವನ್ನ ಘೋಷಿಸಿ ಇನ್ನು ಮುಂದೆ ಇಲ್ಲಿ ನಮ್ಮ ಪರವಾನಗಿ ಇಲ್ಲದೆ ಏನನ್ನು ತಯಾರಿಸಕೂಡದು ಎಂದು ಹೇಳತೊಡಗಿದರು. ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಔಷಧ ಗುಣಗಳ ಮೇಲೆ ಏಕಸ್ವಾಮ್ಯವನ್ನ ಸ್ಥಾಪಿಸಿದ್ರು. ನಾವು ಏನ್ ಹೇಳ್ತೀವಿ ಅದನ್ನ ಮಾತ್ರ ನೀವು ಬೆಳಿಬೇಕು, ನಮ್ಮ ಅನುಮತಿಯನ್ನ ಪಡೆದು ನೀವು ಏನು ಬೆಳಿತೀರೋ ಅದನ್ನ ಬೆಳಿಬೇಕು, ನಮ್ಮ ಅನುಮತಿ ಇಲ್ಲದೆ ಯಾವುದನ್ನು ಕೂಡ ಬೆಳೆಯೋ ಆಗಿಲ್ಲ, ನಮ್ಮ ಅನುಮತಿಯ ಮೇರೆಗೆ ನೀವು ಯಾವುದೇ ಔಷಧಿ ಗುಣಗಳಿರುವಂತಹ ಸಸ್ಯಗಳನ್ನ ನೀವು ಬೆಳೆಬಹುದು ಅಂತೇಳಿ ಸಾಮ್ರಾಜ್ಯಶಾಹಿ ಕಂಪನಿಗಳು ಅತ್ಯವಶ್ಯಕ ಔಷಧಗಳ ಮೇಲೆ,
ಅತಿ ಅವಶ್ಯಕವಾಗಿರುವಂತಹ ಔಷಧಗಳ ಮೇಲೆ ಏಕಸ್ವಾಮ್ಯವನ್ನ ಘೋಷಣೆಯನ್ನ ಮಾಡಿಕೊಂಡು ಇನ್ನು ಮುಂದೆ ಇಲ್ಲಿ ನಮ್ಮ ಪರವಾನಗಿ ಇಲ್ಲದೆ ಏನನ್ನೂ ತಯಾರಿಸಕೂಡದು ಎಂದು ಹೇಳಿದ್ರು. ನಮ್ಮ ಪರವಾನಗಿ, ನಮ್ಮ ಒಪ್ಪಿಗೆ ಇಲ್ಲದೆ ನೀವೇನನ್ನೂ ಕೂಡ ತಯಾರಿಸಬಾರದು ಅಂತ ಹೇಳಿ ಸಾಮ್ರಾಜ್ಯಶಾಹಿ ದೇಶಗಳು ಬಡ ದೇಶಗಳಿಗೆ ಹೇರಿರುವಂತಹದ್ದು. ಏಡ್ಸ್ ನಂತ ವಿನಾಶಕಾರಿ ರೋಗಕ್ಕೆ ಬೇಕಾಗುವ ಮದ್ದುಗಳನ್ನು ಬಡ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ತಯಾರಿಸುವುದು ದುಸ್ತರವಾಯಿತು. ಹೀಗಾಗಿ ಪೇಟೆಂಟ್ಗಳು ಏಡ್ಸ್ ರೋಗಿಗಳನ್ನ ನುಂಗತೊಡಗಿದವು. ನೋಡಿ, ಇವರು ಹೇರಿರುವಂತಹ, ನಾವು ಏನ್ ಹೇಳ್ತೀವಿ, ನಮ್ಮ ಪರವಾನಗಿಯನ್ನ ಪಡೆದು ನೀವು ಉತ್ಪಾದನೆಯನ್ನ ಮಾಡಬೇಕು ಅನ್ನುವಂಥದ್ದು, ಈ ತಂದಿಡುವಂತಹ ಈ ನಿಯಮ ಅನ್ನುವಂಥದ್ದು ಯಾವ ರೀತಿಯಾಗಿ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ನೋಡಿ. ಏಡ್ಸ್ ನಂತ ವಿನಾಶಕಾರಿ ರೋಗಕ್ಕೆ ಬೇಕಾಗುವ ಮದ್ದುಗಳನ್ನ ಬಡ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ತಯಾರಿಸುವುದು ದುಸ್ತರವಾಯಿತು. ಸಾಮ್ರಾಜ್ಯಶಾಹಿಗಳು ಏಕಸ್ವಾಮ್ಯವನ್ನ ನಾವೇನ್ ಹೇಳ್ತೀವಿ ಅದನ್ನ ನಮ್ಮ ಪರವಾನಗಿಯನ್ನ ಪಡೆದು ನೀವು ಉತ್ಪಾದನೆಯನ್ನ ಮಾಡಬೇಕು. ಈ ನಿಯಮವನ್ನ ಹೇರಿದಾಗ ಬಡ ರಾಷ್ಟ್ರಗಳಿಗೆ ಏಡ್ಸ್ ನಂತಹ ರೋಗವನ್ನ ನಿವಾರಣೆ ಮಾಡುವಂತಹ, ವಿನಾಶಕಾರಿ ರೋಗಕ್ಕೆ ಬೇಕಾಗುವಂತಹ ಮದ್ದುಗಳನ್ನ ತಯಾರು ಮಾಡುವಂಥದ್ದು ಕಡಿಮೆ ಬೆಲೆಯಲ್ಲಿ ಸಾಧ್ಯ ಆಗಿಲ್ಲ. ಕಡಿಮೆ ಬೆಲೆಯಲ್ಲಿ ತಯಾರಿಸ್ತಾ ಇದ್ರು ಕೂಡ ಅದನ್ನ ಕಡಿಮೆ ಬೆಲೆಯಲ್ಲಿ ತಯಾರಿಸೋದಕ್ಕೆ ಸಾಧ್ಯನೇ ಆಗದ ರೀತಿಯಲ್ಲಿ ಸಾಮ್ರಾಜ್ಯಶಾಹಿ ದೇಶಗಳು ಮಾಡೋದು ಅನ್ನುವಂಥದ್ದು. ಹೀಗಾಗಿ ಪೇಟೆಂಟ್ಗಳು ಏಡ್ಸ್ ರೋಗಿಗಳನ್ನ ನುಂಗತೊಡಗಿದವು. ಇವರು ತಂದಿರುವಂತಹ, ಸಾಮ್ರಾಜ್ಯಶಾಹಿ ದೇಶಗಳು ತಂದಿರುವಂತಹ ಪೇಟೆಂಟ್ ಅನ್ನುವಂತಹ ನಿಯಮ ಈ ಏಡ್ಸ್ ರೋಗಿಗಳನ್ನ ನುಂಗೋದಕ್ಕೆ, ಏಡ್ಸ್ ರೋಗ ಅನ್ನುವಂಥದ್ದು ನುಂಗ್ತಾ ಹೋಯ್ತು ಅನ್ನುವಂಥದ್ದು. ಯಾಕೆ ಅನ್ನುವಂಥದ್ದು ಹೇಳುವಂಥದ್ದು, ಇವರು ಸಾಮ್ರಾಜ್ಯಶಾಹಿಗಳು ತಾವು ಏನನ್ನ ಹೇಳ್ತೀವಿ, ಪರವಾನಗಿಯನ್ನ ಕೊಡ್ತೀವಿ, ಅದನ್ನ ಮಾತ್ರ ಬೆಳಿಬೇಕು. ಕಡಿಮೆ ಬೆಲೆಯಲ್ಲಿ ಅವರಿಗೆ ಆ ಏಡ್ಸ್ ರೋಗಕ್ಕೆ ಬೇಕಾಗುವಂತಹ ಮದ್ದುಗಳನ್ನ ಕಂಡುಹಿಡಿಯೋದಕ್ಕೆ ಆಗಲಿಲ್ಲ, ಉತ್ಪಾದನೆಯನ್ನ ಮಾಡೋದಕ್ಕೆ ಬಡ ರಾಷ್ಟ್ರಗಳಿಗೆ ಆಗಲಿಲ್ಲ. ಹಾಗಾಗಿ ಏಡ್ಸ್ ರೋಗ ಅನೇಕ ರೋಗಿಗಳನ್ನ ನುಂಗ್ತಾ ಹೋಯ್ತು. ಮೂರನೇ ಜಗತ್ತಿನ ರಾಷ್ಟ್ರಗಳ ಜನರು ಔಷಧ ಪಡೆಯುವ ಹಕ್ಕಿನಿಂದ ವಂಚಿತರಾಗಬೇಕಾಯಿತು. ಈ ಮೂರನೇ ಜಗತ್ತಿನ ರಾಷ್ಟ್ರಗಳು, ಈ ಸಾಮ್ರಾಜ್ಯಶಾಹಿಗಳು ಬಡ ರಾಷ್ಟ್ರಗಳನ್ನು ಇಟ್ಕೊಂಡಿರ್ತಾರಲ್ಲ, ಅವರ ಬಡ ರಾಷ್ಟ್ರಗಳು ಜನರು ಔಷಧ ಪಡೆಯುವ ಹಕ್ಕಿನಿಂದ ವಂಚಿತರಾದರು. ಮೂರನೆಯ ಜಗತ್ತು ಅಂದ್ರೆ ಅವರು ಕೂಡ ಬಡ ಜಗತ್ತಿನ ರಾಷ್ಟ್ರಗಳು ಈ ಔಷಧಗಳನ್ನ ಪಡೆಯುವಲ್ಲಿ ವಿಫಲ ಆದ್ರು. ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯ ಸಾಧಿಸಲು ಸಾಮ್ರಾಜ್ಯಶಾಹಿಗಳು ಸಸ್ಯಾಹಾರಿ ದನಗಳನ್ನು ಸಹ ಮಾಂಸಾಹಾರಿಗಳನ್ನಾಗಿ ಪರಿವರ್ತಿಸಿಬಿಟ್ಟರು. ಮುಕ್ತ ಮಾರುಕಟ್ಟೆಯಲ್ಲಿ ಎಲ್ಲದೂ ಕೂಡ ಮುಕ್ತವಾಗಿ ಮಾರಾಟವನ್ನ ಮಾಡುವಂಥದ್ದು, ಯಾವುದೇ ರೀತಿಯಾಗಿರುವಂತಹ ನಿಯಮ ನೀತಿ ಯಾವುದೂ ಕೂಡ ಇಲ್ಲ. ಮುಕ್ತವಾಗಿ ನಿಮ್ಮ ವಸ್ತುಗಳನ್ನ ನೀವು ಮಾರಾಟ ಮಾಡಬಹುದು. ಇಂತಹ ಸಂದರ್ಭದಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಕ್ಕೆ, ಸಾಧಿಸೋದಕ್ಕೆ ಕಷ್ಟ ಆಗಿರುವಂತಹ ಸಾಮ್ರಾಜ್ಯಶಾಹಿಗಳು ಸಸ್ಯಾಹಾರಿಯಾಗಿರುವಂತಹ ದನಗಳನ್ನು ಕೂಡ ಅವರು ಮಾಂಸಾಹಾರಿಗಳನ್ನಾಗಿ ಪರಿವರ್ತನೆಯನ್ನ ಮಾಡ್ತಾರೆ. ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯವನ್ನ ಸಾಧಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಸಾಮ್ರಾಜ್ಯಶಾಹಿಗಳು ಹಲವಾರು ರಾಸಾಯನಿಕಗಳಿಂದ ಕೂಡಿದ ಆಹಾರ ನೀಡಿ ಕುರಿಗಳನ್ನು ದಿಢೀರ್ ಬೆಳವಣಿಗೆಗೆ ಒಳಪಡಿಸುವ ಪ್ರಯೋಗ ನಡೆಸಿದರು. ನೋಡಿ, ಆ ಮುಕ್ತ ಮಾರುಕಟ್ಟೆಯಲ್ಲಿ ತಮ್ಮ ವಸ್ತುಗಳು ಹೆಚ್ಚಾಗಿ ಬೇಡಿಕೆಗೆ ಬರಬೇಕು ಅನ್ನುವಂಥದ್ದು, ತಮ್ಮ ವಸ್ತುಗಳು ಬೇಗ ವ್ಯಾಪಾರ ಆಗ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಸಾಮ್ರಾಜ್ಯಶಾಹಿ ದೇಶಗಳು ಏನ್ ಮಾಡಿದ್ವು ಅಂದ್ರೆ, ರಾಸಾಯನಿಕಗಳಿಂದ ಕೂಡಿರುವಂತಹ ಆಹಾರವನ್ನ ಕುರಿಗಳಿಗೆ ನೀಡಿ ದಿಢೀರಾಗಿ ಬೆಳೆಯುವಂತಹ, ಒಂದು ದಿನಕ್ಕೆನೆ ಅಥವಾ 2 ದಿನಕ್ಕೆನೆ ಕುರಿ ಕೋಳಿಗಳು ಬೆಳೆಯುವ ರೀತಿಯಲ್ಲಿ ಮಾಡಿ, ರಾಸಾಯನಿಕಗಳನ್ನ ಬಳಸಿ ಕುರಿ ಕೋಳಿಗಳನ್ನ ದಿಢೀರ್ ಅಂತ ಹೇಳಿ ಬೆಳೆಸುವ ರೀತಿಯಲ್ಲಿ ಪ್ರಯೋಗವನ್ನ ನಡೆಸ್ತಾ ಹೋದ್ರು. ಮುಕ್ತ ಮಾರುಕಟ್ಟೆಯಲ್ಲಿ ದಿಗ್ವಿಜಯವನ್ನ ಸಾಧಿಸೋದಕ್ಕೋಸ್ಕರ ಎಂತಹ ಪರಿಸ್ಥಿತಿಯಲ್ಲಿ ಅವರು ಕೂಡ ಇಳಿತಾರೆ ಅನ್ನುವಂಥದ್ದು. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಇಂದಿನ ತರಗತಿಯಲ್ಲಿ ಸಾಮ್ರಾಜ್ಯಶಾಹಿ ದೇಶಗಳು ಬಡ ದೇಶಗಳಿಗಿನ ಹೇಗೆ ಶೋಷಣೆಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇವರ ಮುಂದುವರಿದ ಭಾಗವನ್ನ ನಾವು ಕುರಿತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ಧನ್ಯವಾದಗಳು ವಿದ್ಯಾರ್ಥಿಗಳೇ.